ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯ ಗುರೆಳ್ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಇದನ್ನು ಹುಚ್ಚೆಳ್ಳು ಅಂತಲೂ ಸಹ ಕರೀತಾರೆ. ಇದು ಜೋಳದ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತು ಜೋಳದ ರೊಟ್ಟಿ ಜೊತೆಗೆ ಹುಚ್ಚೆಳ್ಳು ಚಟ್ನಿ ಪುಡಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ 1 ಕಪ್ ಆಗುವಷ್ಟು ಹುಚ್ಚೆಳ್ಳನ್ನ ತೊಗೊಳ್ತಾ ಇದ್ದೀನಿ ರೀ. ಈ ಹುಚ್ಚೆಳ್ಳಿನಲ್ಲಿ ಸಣ್ಣ ಸಣ್ಣ ಬಿಳಿಯ ಹುಳಗಳಿರತ್ತೆ ರೀ. ಅದನ್ನು ನೋಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ರಿ. ಮಾಡಾದ್ಮೇಲೆ ಇದನ್ನು ಈ ರೀತಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ರೀ. ಉತ್ತರ ಕರ್ನಾಟಕದಲ್ಲಿ ಅಗಸೆ ಬೀಜದ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಗುರೆಳ್ ಚಟ್ನಿ ಪುಡಿ ಎಲ್ಲ ದಿನನಿತ್ಯ ಬಳಸ್ತೀವಿ ರೀ. ಇದ್ರ ಜೊತೆಗೆ ಮೊಸರು ಇತ್ತು ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಜೊತೆಗೆ ಮಸ್ತ್ ಇರ್ತೈತೆ ರೀ. ಈ ಬೀಜನ ಬೇರೆ ಬೇರೆ ಹೆಸರಿನಲ್ಲೂ ಕರೀತಾರೆ ರೀ. ಕರೆಳ್ಳು, ಕಾರೆಳ್ಳು, ಕಾರೆಳ್ಳು, ಹುಚ್ಚೆಳ್ಳು, ಹಾಗೆಯೇ ಕಾರಲ್ ಅಂತಲೂ ಕೂಡ ಕರೀತಾರೆ ರೀ. ಈ ಬೀಜನ ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಸಹ ಸುಧಾರಿಸುತ್ತೆ ರೀ. ಈ ಗುರೆಳ್ಳು ಹೃದಯಕ್ಕೆ ತುಂಬ ಒಳ್ಳೇದು ರೀ. ಹಾಗೆಯೇ ಥಂಡಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ರೀ. ಹಾಗೆಯೇ ಈ ಗುರೆಳ್ಳಿನಿಂದ ಎಣ್ಣೆನೂ ಸಹ ತಯಾರಿಸ್ತಾರೆ ರೀ. ಈ ಎಣ್ಣೆಯನ್ನು ನಮ್ಮ ಚರ್ಮಕ್ಕೆ ಹಚ್ಚಿದರೆ ಚರ್ಮಕ್ಕೆ ಕಾಂತಿಯನ್ನು ಸಹ ನೀಡುತ್ತೆ ರೀ. ಹಾಗಾಗಿ ಈ ಎಣ್ಣೆನೂ ಸಹ ಬಳಸ್ಕೊಳ್ಬಹುದು ನಾವು. ಹಾಗೆಯೇ ಈ ಎಣ್ಣೆಯನ್ನು ನೋವು ನಿವಾರಕವಾಗಿ ಸಹ ಬಳಸ್ಕೊಳ್ತಾರೆ ರೀ. ಕೈ ಕಾಲುಗಳಲ್ಲೆಲ್ಲ ಗಂಟಾಗಿರ್ತವಲ್ವೇನ್ರಿ, ಆ ಗಂಟುಗಳಿಗೆ ಈ ಗುರೆಳ್ಳಿನ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ಆ ಗಂಟುಗಳು ಸಹ ಕರಗುತ್ತವ್ರಿ. ಹಾಗೆಯೇ ಇದು ಕೊಲೆಸ್ಟ್ರಾಲ್ನ ಸಹ ಕಡಿಮೆ ಮಾಡುತ್ತೆ ರೀ. ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ವೆಯ್ಟ್ ಸಹ ಹೆಚ್ಚಾಗುತ್ತೆ ಅಂತಲೂ ಸಹ ಹೇಳ್ತಾರೆ ರೀ. ಹಾಗೆಯೇ ಈ ಗುರೆಳ್ಳು ಹೃದಯಕ್ಕೂ ಸಹ ತುಂಬ ಒಳ್ಳೆಯದು ರೀ. ಹಾಗಾಗಿ ಇದನ್ನು ನಾವು ದಿನನಿತ್ಯದ ಬಳಕೆಯಲ್ಲಿ ಸಹ ಬಳಸ್ಕೊಳ್ತೀವಿ ರೀ. ಜೋಳದ ರೊಟ್ಟಿ, ಖಡಕ್ ರೊಟ್ಟಿಗಳ ಜೊತೆಗೆ ಈ ಹುಚ್ಚೆಳ್ಳು ಚಟ್ನಿ ಪುಡಿ ಇರಲೇಬೇಕು ರೀ. ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರೀ. ಈ ಎಳ್ಳು ಹುರಿಬೇಕಾದ್ರೆ ಹಿಂಗೆ ಚಿಟಪಟ ಅಂತಾರಲ್ರಿ, ಹಾಗೆ ಈ ಗುರೆಳ್ಳು ಸಹ ಚಟಪಟ ಅನ್ಲಿಕ್ಕೆ ಇವಾಗ ಇದು ಮುಗ್ದೈತ್ರಿ. ಇವಾಗ ಇದಾದ್ಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಖಾರ ಮಸಾಲೆಗಳು ಸ್ವಲ್ಪ ಹಾಕ್ಕೊಳ್ತೀನಿ ರೀ. ಖಾರಕ್ಕೆ ನಾನಿಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ರೀ. ಹಾಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ರೀ. ಇದನ್ನು ಸಹ ಗರ್ಗರಿ ಆಗೋವರೆಗೆ ಹುರ್ಕೋಬೇಕು ರೀ. ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳೋಣ ರೀ. ಇದಾದಮೇಲೆ ಇದರಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿ ಹಾಗೆಯೇ ಒಣ ಕೊಬ್ಬರಿನೇ ತುಂಬ ಟೇಸ್ಟ್ ಕೊಡೋದ್ರಿ. ಹಾಗಾಗಿ ಬೆಳ್ಳುಳ್ಳಿ ಹಾಗೆಯೇ ಒಣ ಕೊಬ್ಬರಿ ಸ್ವಲ್ಪ ಹೆಚ್ಚಾಗಿಯೇ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ಹಸಿ ಕೊಬ್ಬರಿ ಹಾಕ್ಕೊಬೇಡ್ರಿ, ಚಟ್ನಿ ಪುಡಿಗೆ ಒಣ ಕೊಬ್ಬರಿ ಹಾಕ್ಕೊಳ್ರಿ. ಇದಾದಮೇಲೆ ಕೊನೆಯಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸಹ ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಇಟ್ಕೋಬೇಕ್ರಿ. ಬಿಸಿಲೇ ಹುರ್ಕೊಳ್ಳಿಕ್ಕೆ ಹೋಗ್ಬಾರ್ದ್ರಿ. ಲೋ ಫ್ಲೇಮ್ನಲ್ಲೇ ಹುರ್ಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ್ರಿ. ಇವಾಗ ತಣ್ಣಗೂ ಸಹ ಆಗಿದೆ ರೀ. ಇವಾಗ ಮಿಕ್ಸಿ ಜಾರಿಗೆ ತಣ್ಣಗಾಗಿರುವ ಗುರೆಳ್ಳು ಹಾಗೆ ಮಸಾಲೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ್ರಿ. ಎಷ್ಟು ನುಣ್ಣಗಾಗಿದೆ ರೀ. ಇವಾಗ ಒಂದು ಸ್ವಲ್ಪ ಹಿಂಗು ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿಯ ಪುಡಿನ ಹಾಕ್ಕೊಳ್ತಿದ್ದೀನಿ ರೀ. ಇದು ಖಾರ ಇರೋದಿಲ್ಲ, ಕಲರ್ ಹಾಗೂ ಟೇಸ್ಟ್ ಮಾತ್ರ ಕೊಡುತ್ತೆ ರೀ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಸಹ ಬಂದಿದೆ ಅಂಥೇಳಿ. ಇಷ್ಟು ನುಣ್ಣಗಾಗಿದ್ರೆ ಸಾಕ್ರಿ. ಇವಾಗ ಗುರೆಳ್ಳು ಚಟ್ನಿ ಪುಡಿ ರೆಡಿಯಾಗಿದೆ ರೀ. ಇದು ಜೋಳದ ರೊಟ್ಟಿ ಜೊತೆಗೆ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ಜೋಳದ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ಪುಡಿ ಜೊತೆಗೆ ಮೊಸರು ರೀ. ಉತ್ತರ ಕರ್ನಾಟಕದ ಫೇಮಸ್ ಅಡುಗೆ ಜೋಳದ ರೊಟ್ಟಿ ಹಾಗೂ ಗುರೆಳ್ಳು ಚಟ್ನಿ ಪುಡಿ ರೆಡಿ ಆಗೈತೆ ರೀ. ಮೊಸರು ಜೊತೆಗೆ ತಿಂತಾಯಿದ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿತ್ತು ರೀ. ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿರಿ. ಮುಂದಿನ ವೀಡಿಯೋದಲ್ಲಿ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂಥೇಳಿ ವೀಡಿಯೋ ಶೇರ್ ಮಾಡ್ತೇನೆ ರೀ. ಅವಾಗವರೆಗೂ ನನ್ನ ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಇರ್ರಿ.
ನನ್ನ ಈ ಉತ್ತರ ಕರ್ನಾಟಕದ ಭಾಷೆಗೆ ಒಂದು ಲೈಕ್ ಸಹ ಕೊಡಿರಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.